Find the value or values of k if the area of triangle is 4 square units and the vertices are as follows. ಸೊ ಪ್ರಶ್ನೆ ಏನಂತ ಹೇಳಿದ್ರೆ ನಮ್ಗೆ ಇವಾಗ ಕೋಆರ್ಡಿನೇಟ್ಸ್ ಆಫ್ ಟ್ರಯಾಂಗಲ್ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ವ್ಯಾಲ್ಯೂ ಕೊಟ್ಟಿಲ್ಲ, ಒಂದು ಕೋಆರ್ಡಿನೇಟ್ ಅಲ್ಲಿ ಕೆ ವ್ಯಾಲ್ಯೂ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಸೊ ದಿಸ್ ಹ್ಯಾಸ್ ಟು ಡೂ ವಿತ್ ಫೈಂಡಿಂಗ್ ಕೆ ಅಲ್ವಾ. ಸೊ ಇದನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾರೆ. ಸೊ ಇದು ನಿಮ್ಮ x1 y1 x2 y2 ಮತ್ತಿದು x3 y3 ಮತ್ತು ಇದು ಬಿಟ್ಟು ಏರಿಯಾ ಆಫ್ ಟ್ರಯಾಂಗಲ್ ಇಸ್ 4 ಯೂನಿಟ್ ಸ್ಕ್ವೇರ್. ವರ್ಕಿಂಗ್ area of triangle is equal to half of x1, x2, x3, y1, y2, y3, 1, 1 and 1. ಸಬ್ಸ್ಟಿಟ್ಯೂಟ್ ಮಾಡಬೇಕಾದ್ರೆ ಇದು ಮುಖ್ಯ ಕಂಡ್ರು, ಸರಿನಾ. ಸೊ ಹಾಫ್ ಆಫ್ ಅಲ್ಲಿ ಪ್ಲಸ್ ಆರ್ ಮೈನಸ್ ಅಂತ ತೊಗೊಳೋದು ಮುಖ್ಯ ಯಾವತ್ತಿದ್ರೂ. ಕೆ 4 ಆ್ಯಂಡ್ 0 0 0 2 ಮತ್ತಿದು 1 1 1. Now we'll expand along. C2 ಇಲ್ಲಿಂದ, ಸರಿನಾ. ಸೊ ಇದು ಸಬ್ಸ್ಟಿಟ್ಯೂಟ್ ಅಂತ ಏನೇ ಟ್ರಾನ್ಸ್ಪೋಸ್ ಮಾಡ್ತು ಅಂದರೆ ಪ್ಲಸ್ ಆರ್ ಮೈನಸ್ 8 ಬರುತ್ತಿದ್ದು 0 ಪ್ಲಸ್ 0. ಇಲ್ಲಿ ಸೈನ್ ಏನು ಬರುತ್ತೆ, ನೆಗೆಟಿವ್ ಪಾಸಿಟಿವ್ ನೆಗೆಟಿವ್. ಮತ್ತಿದ್ರೋ ಕಾಲಮು ಯಾವತ್ತಿದ್ರೂ ನೆಗೆಟಿವ್ ಪಾಸಿಟಿವ್ ನೆಗೆಟಿವ್ ಬರುತ್ತೆ ಅಲ್ವಾ. ಸೊ ಇಲ್ಲಿ ನೆಗೆಟಿವ್ ಬರ್ತಾ ಇದೆ, ಮೈನಸ್ ಇದು ಮತ್ತೆ ಇದು. ಹಾಂ ಸೊ ಇಲ್ಲಿ -2 ಅಂತ ಹೇಳಿದಾಗ ಇದು ಮತ್ತಿದು -4, ಸರಿ ಅಲ್ವಾ. ಇದು ಸ್ವಲ್ಪ ಸಾಲ್ವ್ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಈ ಥರ ಮುಂದುವರಿಯೋಣ. -2 ಟೈಮ್ಸ್ ಆಫ್ ಕೆ -4 ಇವಾಗ 2 ಜೊತೆ ಡಿವೈಡ್ ಮಾಡ್ಕೊಳ್ಳಿ. ಸೊ ಪ್ಲಸ್ ಆರ್ -4 ಇಸ್ ಈಕ್ವಲ್ ಟು ಮೈನಸ್ ಕೆ ಪ್ಲಸ್ 4 ಆಗುತ್ತದು. ಸೊ ದೇರ್ ಆರ್ 2 ಡಿಫ್ರೆಂಟ್ ಕೇಸಸ್. Case 1 minus k plus 4 is equal to plus 4. Therefore k is equal to 0. Case 2 minus k plus 4 is equal to -4. ಇದು ಸಾಲ್ವ್ ಮಾಡ್ತು ಅಂತ ಹೇಳಿದ್ರೆ 8 ಬರುತ್ತೆ. ಸೊ ಕೊನೆಯದಾಗಿ k can take up 0 and 8.